ಅಣ್ಣ ಮಾವಳ್ಳಿ ಶಂಕರಣ್ಣವರ ಬರ್ತ್ಡೇ ಹೆಂಗೆ ಅವ್ರು ನಿಮ್ಗೆ ಪರಿಚಯ? ಮಾವಳ್ಳಿ ಶಂಕರ್ ನಮ್ಮ ಹೆಸರೇ ಇವತ್ತು ಇದೆಯಾ ಈ ನಾಡಿನಲ್ಲಿ ಒಂದು ದೊಡ್ಡ ಶಕ್ತಿ. ವಿದ್ಯಾರ್ಥಿಗಳು ಒಂದು ಸ್ಫೂರ್ತಿದಾಯಕ ನಾಯಕರು ಅವರು. ಸೊ ನಾವು ಕಾಲೇಜಲ್ಲಿ ಇದ್ದಾಗ ಅವ್ರ ವಿಚಾರಗಳನ್ನ ತಿಳ್ಕೊಂಡು ನಮಗೆ ಕಾಲೇಜ್ ಹತ್ರ ಬಂದು ಕೆಲವು ದಲಿತ ಲೀಡರ್ಸು, ಸಂಘಟನೆ ಲೀಡರ್ಸು ಬಂದು ಕಾಲೇಜು ಹತ್ರ ಬಂದು ನಮಗೆ ಕ್ಯಾಂಪೇನ್ ಮಾಡಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾವು ವಿಚಾರನ ತಿಳ್ಕೊಂಡ್ವಿ. ಅದಾದ್ಮೇಲೆ ನಾವು ಚಳವಳಿಗೆ ವಿದ್ಯಾರ್ಥಿ ರಂಗದಿಂದ ಜಾಯ್ನ್ ಆಗಿ ಈ ತಾಲೂಕಲ್ಲಿ ಈ ನಾಯಕರು ವಿದ್ಯಾರ್ಥಿಗಳನ್ನ ದಿಕ್ ತಪ್ಪಿಸಿರೋದು ಉದಾಹರಣೆ ತುಂಬಾ ಇದಾವೆ. ಅಂತದ್ರಲ್ಲಿ ಮಾವಳ್ಳಿ ಶಂಕರಣ್ಣವರು ಬಹಳ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಗೈಡ್ ಅನ್ನ ಮಾಡಿದವರು. ಹೌದು, ಅದ್ರ ಮುಖಾಂತರ ಬಂದಿರೋರು ಅಂತ ಇದ್ರೆ, ಅದು ಬಿಟ್ಟು ವಿದ್ಯಾರ್ಥಿ ದಶೆ ಬಿಟ್ಟು ನಂತರ ಏನಾಯ್ತು? ಯಾವ ಹೋರಾಟದಲ್ಲಿ ಅವ್ರು ನೆನ್ಸ್ಕೊಳ್ಳೋದಾದ್ರೆ ಯಾವ ಹೋರಾಟ ಬಹಳ ಇಂಪಾರ್ಟೆಂಟ್? ಬಹಳ ಹೋರಾಟ ಅಂತಂದ್ರೆ ಶೋಷಿತರ ಒಕ್ಕೂಟ ಅಂತೇಳಿ ಒಂದು ಸಂಘರ್ಷ ರ್ಯಾಲಿ ಅಂತ ಮಾಡ್ತಾರೆ. ಕಂಬಾಲ್ಪಲ್ಲಿ ಹತ್ಯೆ ವಿಚಾರವಾಗಿ ಸುಮಾರು ಇಡೀ ರಾಜ್ಯಾದ್ಯಂತ ಒಂದು 10,000 to 15,000 ಜನ ಸೇರಿ ಒಂದು ಬೃಹತ್ ಹೋರಾಟನ ಕೈಗೆತ್ಕೊಂತೀವಿ. ಆ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿಂದ ಏನು ತಾಲೂಕು ಸಂಚಾಲಕನಾಗಿ ನನ್ನ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ತಾಲೂಕಿನ 40 ಬಸ್ಸನ್ನ ನಾವು ಜನನ ಆರ್ಗನೈಸ್ ಮಾಡ್ಕೊಂಡು ಅತ್ತಿಬೇಲೆ ಭಾಗ ಮತ್ತು ಸಜಾಪುರ ಭಾಗದಿಂದ ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಮಾಡಿ ಅಲ್ಲಿಂದ ನಾವು ಹೊಡ್ತೀವಿ. ಅದೊಂದು ಇತಿಹಾಸ. ಈ ಕೋಲಾರದಿಂದ ಟೌನ್ ಹಾಲ್ವರೆಗೂ ರ್ಯಾಲಿ ಇತ್ತು, ಅದ್ರಲ್ಲಿ ಇದ್ರೆ ನೀವು? ಹೌದು, ಇದ್ರಿ. ಹೌದಾ? ಅದು ತುಂಬಾ ದೊಡ್ಡ ಮಟ್ಟದ ಕಾರ್ಯಕ್ರಮ. ಕಂಬಾಲ್ಪಲ್ಲಿ ವಿಚಾರವಾಗಿ ನಡೆದಿದ್ದ ದೊಡ್ಡ ಮಟ್ಟದ ಕಾರ್ಯಕ್ರಮ. ಏನ್ ಎಷ್ಟು ಬಸ್ ಹೊರಟಿದ್ದು ಇಲ್ಲಿಂದ ನಾವು ಹೆಚ್ಚು ಕಮ್ಮಿ 40 ಬಸ್ಸನ್ನ ಆರ್ಗನೈಸ್ ಮಾಡ್ತೀವಿ ಆನೇಕಲ್ ತಾಲೂಕಿಂದ. ಎಷ್ಟು ಸಾವಿರ ಹೊರಟಿದ್ರು ಅಂತ? ಎಷ್ಟು ಸಾವಿರ ಅಂತಂದ್ರೆ ಒಂದ್ ಬಸ್ಗೆ 50 to 60 ಜನ ಲೆಕ್ಕ ಹಾಕೊಂಡ್ರು. ನಾವು 40 ಬಸ್ ಅಂತಂದ್ರೆ ಎಲ್ಲಾ ಹಳ್ಳಿಗಳಿಗೂ ಡಿವೈಡ್ ಮಾಡಿ ಹುಬ್ಳಿ ಊರನ್ನ ಡಿವೈಡ್ ಮಾಡಿ ಅಲ್ಲಿಂದ ಹೊರಟಿದ್ ನಾವು. ಕಂಬಾಲ್ಪಲ್ಲಿ ಆನೇಕಲ್ಲಿನ ಭಾಗದಲ್ಲಿ ತುಂಬಾ ಜನ ಪಾರ್ಟಿಸಿಪೇಷನ್ ಮಾಡಿದ್ರು. ಖಂಡಿತ. ಹೌದೌದು. ಅದ್ ಬಿಟ್ಟು ಬೇರೆ ಇನ್ಯಾವ್ದು ಹೋರಾಟದಲ್ಲಿ ಅವರು ಬಹಳ ಪ್ರಾಮುಖ್ಯವಾಗಿ ಆನೇಕಲ್ನಲ್ಲಿ ಫೋಕಸ್ ಮಾಡಿದ್ರು? ಈಗ ಎಡವನಹಳ್ಳಿ ಹತ್ರ ಯಾವ್ದು ಲ್ಯಾಂಡ್ ಹತ್ರ ಏನು ಹೋರಾಟ ಮಾಡಿದ್ರು ಅಂತ ಕೇಳಿದ್ವಿ. ಹತ್ತಿಬೇಲೆ ಹತ್ರ, ಮತ್ತೆ ಆನೇಕಲ್ಲಿ ರಾಮಸಾಗರದ್ದು ಆ ಹೋರಾಟದಲ್ಲೂ ಕೂಡ ಮಾವಳ್ಳಿ ಶಂಕರಣ್ಣವ್ರು ಇದ್ರು ಅಂತ ಹೇಳಿ. ಯಾವ ಹೋರಾಟ ನಿಮ್ಗೆ ಬಹಳ ಹತ್ರವಾಗಿ ನಿಮ್ ಜೊತೆ ಕಾಣಿಸ್ಕೊಂಡಿದ್ದು? ನಮ್ಮ ಜೊತೆ ಕಾಣಿಸ್ಕೊಂಡಿದ್ದು ಕೂತ್ಕಾನಹಳ್ಳಿ ವಿಚಾರದಲ್ಲಿ ತುಂಬಾ ಹತ್ರವಾಗಿ ನಾವು ಸರ್ಜಾಪುರ ನಾಟಕ ಚರ್ಮ ತುರ್ತು ಕಾರ್ಯಕ್ರಮ ಮಾಡ್ಕೊಂತೀವಿ. ಓಕೆ. ಸೊ ಅದಾದ್ಮೇಲೆ ರಾಮಸಾಗರದ್ದು. ಅಲ್ಲ, ಅದೇನು ಕೂತ್ಕಾನಹಳ್ಳಿದು ಏನ್ ಘಟನೆ ಅದು ಹೇಳಿ? ಕೂತ್ಕಾನಹಳ್ಳಿದು ಆಶ್ರಯ ಕಮಿಟಿಗೇನೋ ಇದು ಮಾಡ್ಬಿಡ್ತಾರೆ. ಓಕೆ. ಆ ಆಶ್ರಯ ಕಮಿಟಿನಲ್ಲಿ ಕೆಲವರೆಲ್ಲ ಮನೆಗಳು ಕಟ್ಕೊಂಡು ನಿರಾಶ್ರಿತರಾಗಿರ್ತಾರೆ. ಸೊ ಇವರು ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಮತ್ತೆ ಬೇರೆ ಬಲಾಢ್ಯರು ಸೇರಿ ಅದನ್ನು ಭೂ ಕಬಳಿಕೆ ಮಾಡೋ ವಿಚಾರದಲ್ಲಿ ಕೈ ಹಾಕ್ತಾರೆ. ಆ ಸಂದರ್ಭದಲ್ಲಿ ತುರ್ತು ಪ್ರತಿಭಟನೆ MC ವೇಣಣ್ಣವರ ನಾಯಕತ್ವದ ಮೂಲಕ ಅಲ್ಲೊಂದು ತುರ್ತು ಕಾರ್ಯಕ್ರಮ ಕೊಟ್ಕೊಂಡು ಸೊ ಅಲ್ಲಿಂದ ಜಮೀನನ್ನ ಉಳಿಸುವಂತ ಕೆಲಸ ಮಾಡಿದ್ರಿ. ಅದಾದ್ಮೇಲೆ ರಾಮಸಾಗರ. ಹೌದು, ರಾಮಸಾಗರದ ಏನಾಯ್ತು? ಅದು ಏನದು? ರಾಮಸಾಗರದ ಇವತ್ತು ಏನೋ ಈಗ ಇದಾಗಿದೆ, ಆಶ್ರಯ ಕಮಿಟಿಗೆ ಅಂತ ಮಂಜೂರಾಗಿದೆ. ಕೆಲವೇನೂ ಅಕ್ಕಪತ್ರಗಳು ಬಂದಿಲ್ಲ. ಬಟ್ ಅಲ್ಲಿ ಆ ಒಂದು ರಾಮಸಾಗರ ಊರು ಕ್ರಿಯೇಟ್ ಆಗೋದ ಕಾರಣ ನನ್ನ ಮಾವಳ್ಳಿ ಶಂಕರ್ ಅಂಬೇಡ್ಕರ್ ವಾದ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ, ಅದು ತಾಲೂಕಿಗೂ. ಇದು ಬಿಟ್ಟು ಈಗ ಜನ ಈಗ ಅನುಕೂಲ ಪಡ್ಕೊಂತಾರೆ. ಈಗ ಕೂತ್ಕನಹಳ್ಳಿ, ರಾಮಸಾಗರ ಅಥವಾ ಇನ್ಯಾವುದೇ ಊರುಗಳಲ್ಲಿ ಅನುಕೂಲ ಪಡ್ಕೊಂಡವ್ರು ಮತ್ತೆ ಸಂಘಟನೆಗೆ ಏನ್ ಹಾಕ್ತಾ ಇಲ್ಲ. ಅದ್ ಏನ್ ಮುಖ್ಯವಾದ ಬಹಳ ಅರ್ಥಪೂರ್ಣವಾದ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಆಗಿನ ಕಾಲಘಟ್ಟದಲ್ಲಿ ಹೋರಾಟಕ್ಕೆ ಅವಶ್ಯಕತೆಗಳಿತ್ತು. ಯಾಕಂದ್ರೆ ಈಗ ಜನ ಏನಾಗಿದ್ದಾರೆ, ಅವಾಗ ಎಲ್ಲಾ ಸವಲತ್ತುಗಳಿಂದ ವಂಚಿತರಾಗಿದ್ರು. ಇವತ್ತು ಸಂಘಟನೆಗಳ ಮೂಲಕ, ಹೋರಾಟದ ಮೂಲಕ ಆ ಸವಲತ್ತನ್ನು ಪಡ್ಕೊಂಡಿದ್ದಾರೆ. ಇವತ್ತು ವೈಟ್ ಅಂಡ್ ವೈಟ್ ಹಾಕೊಂಡು ತಾಲೂಕು ಆಫೀಸ್ ಓಡಾಡ ಮಟ್ಟಕ್ಕೆ ಬೆಳ್ಕೊಂಡಿದ್ದಾರೆ ಸಂಘಟನೆಗಳಿಂದ. ಯಾವುದೇ ರಾಜಕೀಯ ಪಕ್ಷ. ಹಾಗಾಗಿ ಏನು ಸಂಘಟನೆ ನಿರಂತರ ಶ್ರಮ ಇದೆ, ಆ ಹೋರಾಟದ ಪ್ರತಿಫಲ ಇದೆ. ಇವತ್ತು ಅವ್ರ ಸವಲತ್ತುಗಳು ಕೊಟ್ಟಾಗ ಏನಾಗ್ತಾರೆ, ಜನ ಕಂಫರ್ಟ್ ಆಗ್ಬಿಡ್ತಾರೆ. ಮತ್ತೆ ನಂಗೆ ಚಳವಳಿ ಬೇಕು, ಮತ್ತೆ ಸಂಘಟನೆ ಬೇಕು. ನನಗೇನು ನೀಡೋ ಅವಶ್ಯಕತೆ ಇತ್ತು. ಇದು ನಾಯಕರ ಕೊರತೆನಾ ಅಥವಾ ಅವ್ರಿಗೆ ಇರೋ ಶಿಕ್ಷಣ ಕೊರತೆನಾ ಅನ್ನೋದು? ಒಂದು ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅಂತ ಇಚ್ಛಾಶಕ್ತಿ ಇದೆಯಲ್ಲ, ಅದು ಕೊರತೆ ಅಂತ ನನ್ನ ಒಂದು ಅಭಿಪ್ರಾಯ. ನಾನು ಚಳವಳಿನಲ್ಲಿ ಇದ್ದೀನಿ. ಚಳವಳಿನಲ್ಲಿ ನನಗೇನು ಸವಲತ್ತು ಬೇಕು ನಾನೆಲ್ಲ ತಿಳ್ಕೊಂತೀನಿ. ತಿಳ್ಕೊಂಡು ನೆಕ್ಸ್ಟ್ ನನ್ನ ಜನರೇಷನ್ಗೆ ಕೊಡ್ಬೇಕಲ್ಲ, ಕೊಟ್ಟಿಲ್ಲ ಅಂತ ಅಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಈ ಕಸ್ಬಾ ಲಿಮಿಟ್ ಅಲ್ಲಿ ಯಾವುದು ನಿಮ್ಗೆ ಹೋರಾಟದ ನೆನಪಿರುವಂತದ್ದು ಮಾವಳ್ಳಿ ಶಂಕರಣ್ಣವರ? ಒಬ್ಬರಲ್ಲಿ ಮರ್ಸೂರು ವಿಚಾರವಾಗಿ ಅದು ಒಂದು ದೊಡ್ಡ ವಿಚಾರ ಇದೆ ತಾಲೂಕು. ಈ ಜಾತಿ ಅನುಭವ ನಿಮ್ಗೆ ಹೆಂಗೆ ಬಂತು? ಏನಾದ್ರು ಅನುಭವ ಆಗಿದೆಯಾ? ಜಾತಿ ಅನುಭವ ಅನ್ನೋದು 100% ಆಗಿದೆ. ಯಾಕಂತಂದ್ರೆ
ಈಗಿನ ಕಾಲಘಟ್ಟದಲ್ಲೂ 100% ಜಾತಿ ಅನ್ನೋ ವ್ಯವಸ್ಥೆ ಇದೆ. ಅದನ್ನ ಅನುಭವ ಈಗ ಈ ಮಾಧ್ಯಮಗಳ ಮೂಲಕ ಹೇಳೋದು ಬೇಡ ಅಂತ, ಯಾಕೆ ಅದನ್ನ ಬೇರೆ ರೀತಿ ಮೆಸೇಜ್ ಹೋಗೋದು ಬೇಡ. ಬಟ್ ಇವತ್ತು ಹೋರಾಟಗಾರಾಗಿ ನಾವೇ ಅದನ್ನ ಮಾತಾಡಿದ್ರೆ ಮತ್ತೆ ಅದೊಂದು ರಾಂಗ್ ಮೆಸೇಜ್. ಆಮೇಲೆ ಇನ್ನೊಂದು, ಈಗ ಇತ್ತೀಚೆಗೆ ಯುವಕರು, ಈಗ ಇವರೆಲ್ಲ ಸ್ನೇಹಿತರು ಇದ್ದಾರೆ, ಇವರೆಲ್ಲ ಇವ್ರ ದಿಕ್ಕು, ಇವರ ಹೋರಾಟದ್ದು ಇದೆಲ್ಲ ಬದಲಾವಣೆ ಆಗಿದೆ ಅಂತ ಅನ್ಸುತ್ತಲ್ಲ. ಈಗ ಯುವ ಪೀಳಿಗೆಗೆ 100% ಬದಲಾವಣೆ ಆಗಿದೆ ಸರ್. ನಾನು ಆಗ್ಲೇ ಹೇಳಿದೆ, ಯಾರು ವಿದ್ಯಾರ್ಥಿಗಳಲ್ಲಿ ಬಾಬಾ ಸಾಹೇಬ್ರನ್ನ ಯಾರು ಒಪ್ಕೊಂತಾರೆ, ಯಾರು ಒಳ್ಳೆ ನಾಯಕತ್ವನ ಒಪ್ಕೊಂತಾರೆ, ಅವ್ರು ಯಾವತ್ತೂ ಬದಲಾವಣೆ ಆಗಲ್ಲ. ಆದರೆ ಈಗ ವಿದ್ಯಾರ್ಥಿಗಳು ದಿಕ್ಕು ತಪ್ಪುತ್ತಾರದು ಎಲ್ಲಿ ಅಂತಂದರೆ, ಮೊದಲನೇ ಕಾರಣ ಮೊಬೈಲ್. ಮತ್ತು ಏನು PU ಕಾಲೇಜ್ ಆಗಿರ್ಬೋದು ಮತ್ತು ಹೈಸ್ಕೂಲ್ ಶಿಕ್ಷಣ ಇರ್ಬೋದು, ಈ ಒಂದು ಅವೇರ್ನೆಸ್ ಕಾರ್ಯಕ್ರಮನ ಮಾಡಬೇಕು. ಯಾಕಂತಂದರೆ ಇವತ್ತು ಮಾದಕ ವಸ್ತುಗಳಿಂದ ಹೋಗ್ತಾ ಇದ್ದಾರೆ, ಜೊತೆಗೆ ಮತ್ತು ಏನೋ ಮೊಬೈಲಿಂದ ಬೀಳ್ತಾ ಇದ್ದಾರೆ. ಏನೋ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಏನೋ ಸ್ನ್ಯಾಪ್ಚಾಟು, ಈ ಸೋಷಿಯಲ್ ಮೀಡಿಯಾದಿಂದ ಇವತ್ತು ಮಕ್ಕಳು ಭಾಳ ಗಂಭೀರವಾಗಿ ಅವರು ಹಾಳಾಗ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಕರೆಕ್ಟು. ಈಗ ಸೋಷಿಯಲ್ ಮೀಡಿಯಾಯಿಂದನೇ ಒಂದು ದೇಶದ ಪ್ರಧಾನಿಯನ್ನು ಕೂಡ ಇಳಿಸುವಂತ ಈ ಬಾಂಗ್ಲಾದೇಶ, ಶ್ರೀಲಂಕಾ ನೋಡಿದ್ದೀವಿ ನಾವು. ಹೌದೌದು. ಇವತ್ತು ಡೆಲ್ಲಿನಲ್ಲಿ ಆಗ್ತಾ ಇದೆ. ಹೌದು. ಏನಿಸುತ್ತೆ ನಿಮ್ಗೆ ಡೆಲ್ಲಿ ಘಟನೆ? ಇವತ್ತು ಇಡೀ ದೇಶನ ತಲೆ ತಗ್ಸುವಂಥ ಕೆಲಸ ಆಗಿದೆ. ಯಾಕಂತಂದರೆ ನೀಟ್ ಎಕ್ಸಾಮು ಒಂದು ಪರೀಕ್ಷೆನ ಇವರು ಅರ್ಥಪೂರ್ಣವಾಗಿ ಷರತ್ತುಬದ್ಧವಾಗಿ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದರೆ, ನಡೆಸ್ಕೊಳ್ಲಿಲ್ಲ ಅಂತಂದರೆ ಯಾವ ಮಟ್ಟಿಗೆ ಇವತ್ತು ಮುಂದಿನ ಭವಿಷ್ಯ ಇರೋದು ವಿದ್ಯಾರ್ಥಿಗಳ ಕೈಯಲ್ಲಿ. ಸೊ ವಿದ್ಯಾರ್ಥಿಗಳ ಜೀವನನೇ ಹಾಳು ಮಾಡಿದ್ರೆ ಅದಕ್ಕೆ ನೇರ ಹೊಣೆ ಸರ್ಕಾರ ಮತ್ತು ಸಚಿವ ಸಂಪುಟ ಅಂತ. ಅಲ್ಲ, ಈಗ ಒಂದು CRPF ತುಕಡಿಗಳನ್ನು ಮತ್ತು ಮಿಲಿಟ್ರಿ ತುಕಡಿಗಳನ್ನು ಇಟ್ಕೊಂಡು ಎಕ್ಸಾಮ್ ಮಾಡ್ತಾವ್ರಲ್ಲ, ಹೆಂಗೆ ಇದನ್ನು ನಾವು ಈ ದೇಶದ ಪರಿಸ್ಥಿತಿನ ಮುಂದೆ ತಗೊಂಡೋಗೋವಂಥದ್ದು ಆಗ್ತಾ ಇದೆಯಾ, ಅಥವಾ ಒಂದು ಮಿಲಿಟ್ರಿ ಸಿಸ್ಟಮ್ನ ಇಂಡಿಯಾದಲ್ಲಿ ಬರ್ತಾ ಇದೆ ಅಂತ ಅನಿಸುತ್ತಾ? ಈಗ ಮಿಲಿಟ್ರಿ ಸಿಸ್ಟಮ್ ಇಂಡಿಯಾದಲ್ಲಿ ಬರ್ತೈತೆ ಅಂತಂದರೆ ಅಲ್ಲಿ ಘಟನೆ ಏನಾಗಿದೆ, ಫಸ್ಟ್ ಆಫ್ ಆಲ್ ನಿರಂತರವಾದ ಒಂದು ವಿದ್ಯಾರ್ಥಿಗಳ ಒಂದು ಹೋರಾಟ. ವಿದ್ಯಾರ್ಥಿಗಳ ಮೇಲೆ ಮಿಲಿಟ್ರಿಯಿಂದ ನೀವು ಮಾಡೋಂತಕ್ಕೆ ಹೋಗಿ ಅಲ್ಲೇ ಮಾಡ್ತಾರೆ, ಹೆಣ್ಮಕ್ಳಂತೂ ನೋಡಲ್ಲ. ಈ ಮಟ್ಟಕ್ಕಂತಂದರೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಪ್ರಧಾನಿ ನರಸತ್ತ ಪ್ರಧಾನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅಲ್ಲ, ಎಲ್ಲೋ ವಿಶ್ವಗುರು ಅಂತ ಅಲ್ಲೇ ಅವ್ರ ಅಂಧಭಕ್ತರು ಹೇಳ್ತಿದಾರಲ್ಲ, ಇವತ್ತು ಎಲ್ಲಿದೆ ವಿಶ್ವಗುರು ಅನ್ನೋದು? ವಿಶ್ವಗುರು ಇವತ್ತು ಯಾರನ್ನ ಇದ್ರೆ ಅದು ಬಸವಣ್ಣರು ಮಾತ್ರನೇ ಸಾಧ್ಯ. ಅಲ್ಲ, ಈಗ ಏನು ರಸ್ತೆಗೆ ಅಡ್ಗಟ್ಟೋದು ಈ ಥರದ್ದೆಲ್ಲ ನಡೀತಾ ಇದೆ. ಮತ್ತು ಅಲ್ಲಿ ಪೊಲೀಸರು 70-80 ವರ್ಷದ ತಾತಪ್ಪನವರು ಕೋಲುಗಳು ರೌಡಿಗಳ ಥರ, ಅವರು ಪೊಲೀಸರೇ ಅಲ್ಲ. ಹೌದು. ಯಾರು ಇರ್ಬೋದು ಅವರು ಅಂತ ಅನಿಸುತ್ತೆ ಸರ್? ಈಗ ಅಲ್ಲಿ ಸರ್ಕಾರ ಯಾರಿದೆ ಸರ್ ಪ್ರೆಸೆಂಟ್? ಬಿಜೆಪಿಯಿಂದ ಯಾರಿದ್ದಾರೆ ಸರ್? ಅಲ್ಲ, ನೀವೇ ಹೇಳಬೇಕು. ಅಲ್ಲಲ್ಲ, ಬಿಜೆಪಿಯಿಂದ ಯಾರಿದ್ದಾರೆ? ಬಿಜೆಪಿಯಿಂದ ಏನು ಸರ್? ಅವ್ರ ಹಿಂಬಾಲಕರು ಯಾರಿದ್ದಾರೆ? ಸೊ ಈಗ ಆಯಿತು, ನನ್ನೊಂದು ಪ್ರಶ್ನೆ ಇದೆ ಅದೇ ವಿಚಾರವಾಗಿ. ಪೊಲೀಸರ ಕೈಲಿ ಕೊಡುವಂಥದ್ದು ಲಾಠಿನು, ಮತ್ತು ಆರ್ಮಿ ಕೈಲಿ ಕೊಟ್ಟಿರೋಂಥ ಲಾಠಿನು, ಮತ್ತು ಕೆಲವೊಂದು ಲಾಠಿಗಳು ಬಂದಿದ್ದಾವೆ, ಆ ದಂಡ ಅಂತ ಹೇಳ್ತಾರೆ. ಅದನ್ನ ಮಾಧ್ಯಮದಲ್ಲಿ ಭಾಳ ಗಂಭೀರವಾಗಿ ಗಮನಿಸಿ ನೀವು. ಆ ದಂಡ ಇಲ್ಲಿಂದ ಬಂತು ಸರ್? ಅವ್ರು ಯಾಕೆ ಬಂದರು ಸರ್? ಅವ್ರಿಗೆ ಯಾರು ಹಿಡ್ಸ್ ಕೊಟ್ಟಿದ್ದು ಸರ್? ಇದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಈ ವ್ಯವಸ್ಥೆಗೆ ಇವತ್ತಿನ ಪರಿಸ್ಥಿತಿ ಹಿಂಗಿದೆಯಲ್ಲ, ಏನು ಹೇಳಕ್ಕೆ ಬಯಸ್ತೀರ ಸರ್? ಈಗಿನ ವ್ಯವಸ್ಥೆ ಅಂತಂದರೆ ಒಂದು ಬ್ರಾಹ್ಮಣತ್ವವಾದ ಮತ್ತು ಅಂಬೇಡ್ಕರ್ ವಾದ. ಸೊ ಈ ಎರಡೂ ನಡೀತಾರಂಥ ಘರ್ಷಣೆ. ಇದೆಲ್ಲ ವ್ಯವಸ್ಥೆಗೆ ಏನು ಹೇಳಕ್ಕೆ, ಸಂವಿಧಾನ ಉಳಿಸಿದ್ರೆ ನಾವು ಮುಂದಿನ ಸಮಾಜವನ್ನು ಕಟ್ಟುವಂಥ ಕೆಲಸ ಡೆಫಿನೆಟ್ಲಿ ಆಗ್ತೈತೆ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಈಗ ಈ ದಲಿತ ಸಮುದಾಯದನೇ ಸಂವಿಧಾನವನ್ನು ಅರ್ಥ ಮಾಡ್ಕೊತ ಇಲ್ಲ, ನಮ್ಮ ಕಮ್ಯುನಿಟಿಗಳನ್ನ ಅರ್ಥ ಮಾಡ್ಕೊತ ಇಲ್ಲ ಅಂದರೆ ಅದಕ್ಕೆ ಮೂಲ ಕಾರಣ ಎಲ್ರಿಗೂ ಒಗ್ಗಟ್ಟಿಲ್ದಿರೋದು ಮೂಲ ಕಾರಣ. ಒಂದು, ಪ್ರತಿಯೊಬ್ಬರಿಗೂ ಅಧಿಕಾರ ಬೇಕು, ಪ್ರತಿಯೊಬ್ಬರಿಗೂ ಪಟ್ಟಗಳು ಬೇಕು. ಹೀಗಾಗಿ ಈ ದಲಿತ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹೆಂಗೆ ಒಗ್ಗಟ್ಟು ಬರೋದಕ್ಕೆ ಏನು ಮಾಡಬೇಕಾಗುತ್ತೆ ಸರ್? ಬಾಬಾ ಸಾಹೇಬ್ರನ್ನ ಒಪ್ಕೊಂಡು ಎಲ್ಲ ಒಂದೇ ಹಾದಿಯಲ್ಲಿ ಹೋಗ್ಬೇಕು ಅಂತ ನಾನು ಹೇಳ್ತೀನಿ. ಶಂಕರಣ್ಣವ್ರ ಬಗ್ಗೆ ಶಂಕರಣ್ಣವ್ರದ್ದು ಘಟನೆಗಳು ಯಾವುದಾದ್ರು ಒಂದೆರಡು ಇಂಪಾರ್ಟೆಂಟ್ ಘಟನೆ ನೆನೆಸ್ಕೊಂಡಕ್ಕೆ. ಈಗ ರಾಮಸಾಗರ, ಸರ್ಜಾಪುರದ್ದು ಹೇಳಿದ್ರೆ, ಇನ್ನೊಂದೊಂದು 2 ಘಟನೆಗಳು ಯಾವುದಾದ್ರು ಅವರ ಪರ್ಸ್ನಲ್ ಆಗಿ ಏನಾದರೂ ನೆನಪು ಮಾಡ್ಕೊಳ್ಳೋ. ಮಾವಳ್ಳಿ ಶಂಕರಣ್ಣ ಅಂತಂದ್ರೆ ಒಂದು ಶಕ್ತಿ ಸರ್, ಈ ಸಮುದಾಯದ ಶಕ್ತಿ, ಈ ರಾಜ್ಯದ ಶಕ್ತಿ. ಅವರು ವಿದ್ಯಾರ್ಥಿ ರಂಗದಿಂದನೂ ಏನು ಡಾಕ್ಟರ್ ಸಿದ್ಧಲಿಂಗಯ್ಯವರ ವಿಚಾರಕ್ಕೆ ಅವರು ಒಳಪಟ್ಟು ಅವರು ವಿದ್ಯಾರ್ಥಿ ರಂಗದಿಂದ ಎಲ್ಲ ಯೂನಿವರ್ಸಿಟಿಗಳಲ್ಲೂ, ಎಲ್ಲ ಹಾಸ್ಟೆಲ್ಗಳಲ್ಲೂ, ಸರ್ಕಾರಿ ಹಾಸ್ಟೆಲಲ್ಲೂ ಹೋಳಿಗೆಗಳನ್ನ ಹಾಕ್ಕೊಂಡು ಹಳ್ಳಿಗಳಲ್ಲಿ ವಾದ್ಯ ತಮಟೆನ ಬಾರಿಸ್ಕೊಂಡು
ಅವತ್ತು ತಾಯಂದ್ರು ಕೊಟ್ಟಂತ ರೊಟ್ಟಿನ ಊಟ ಮಾಡಿಕೊಂಡು ಹಳ್ಳಿನಲ್ಲಿ ಹೋಗಿ ಚಳುವಳಿ ಕಟ್ಟಿ ರಾತ್ರೋರಾತ್ರಿ ಅಲ್ಲಿ ಗೆರವು ಹಾಕಿ ಚಳುವಳಿ ಕಟ್ಟಿ ಇವತ್ತು ಈ ಮಟ್ಟಕ್ಕೆ ರಾಜ್ಯದಲ್ಲಿ ಪ್ರಾಮಾಣಿಕ ಹೋರಾಟಗಾರ ಅನ್ಸ್ಕೊಂತ ಇದ್ರೆ ಅದು ಅಣ್ಣ ಮಾವಳಿ ಶಂಕರ್ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರೋಂಥ ವಿಚಾರ. ಹೌದು. ಧ್ವನಿ ಇಲ್ದವ್ರಿಗೆ 100% ಧ್ವನಿ ಆಗಿದ್ದಾರೆ. ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಅಸಹಾಯಕತೆ ಇದೆ ಅವ್ರ ಜೊತೆ ಸಹಾಯ ನಿಂತ್ಕೊಂಡು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು, ದಲಿತ ಪರ ಸಂಘ ದೌರ್ಜನ್ಯಗಳಾಗಿರ್ಬೋದು, ಯಾವುದೇ ಆಗಲಿ ಸರ್ಕಾರದಿಂದ ಸವಲತ್ತುಗಳಾಗಿರ್ಬೋದು, ಮತ್ತು ದಲಿತ ಚಳವಳಿನಲ್ಲಿ ಅಣ್ಣ ಮಾವಳಿ ಶಂಕರ್ ಅವರು ಇವತ್ತು ಗ್ರಾಮ ಪಂಚಾಯತಿಯಿಂದ MLA MP ವರೆಗೂ ಇವತ್ತು ದಲಿತ ಚಳವಳಿನಲ್ಲಿ ಇರೋಂಥ ಕಾರ್ಯಕರ್ತರು ಆಗಿದ್ದಾರೆ. ಯಾಕಂತಂದ್ರೆ ನಾನು ಹೇಳಿದೆ ಮಾವಳಿ ಶಂಕರಣ್ಣ ಏನಾದರೂ ಪೊಲಿಟಿಕಲ್ಗೆ ಹೋಗ್ಬಿಟ್ಟಿದ್ರೆ ಏನಾಗ ಮಾವಳಿ ಶಂಕರಣ್ಣ ಪೊಲಿಟಿಕಲ್ಗೆ ಹೋಗಿದ್ದೆ ಚಳವಳಿ ಸ್ವಲ್ಪ ನೆಕ್ಸ್ಟ್ ಅವೇರ್ನೆಸ್ ಕ್ರಿಯೇಟ್ ಆಗುವಂಥ ಲೀಡರ್ಶಿಪ್ ಬೇಕಾಗಿತ್ತು ಒಂದು. ಬಟ್ ಏನು ಅಂಥ ಒಬ್ಬ ಹೋರಾಟಗಾರರು ಚಳವಳಿಗೆ ಹೋಗೋದ್ರಿಂದ ರಾಜಕೀಯಕ್ಕೆ ಹೋಗೋದ್ರಿಂದ ಒಳ್ಳೊಳ್ಳೆ ಅತ್ಯುತ್ತಮವಾದ ಸಮಕಾಲೀನ ಅಮೆಂಡ್ಮೆಂಟ್ಗಳನ್ನ ತರೋದಕ್ಕೆ ಧ್ವನಿ ಎತ್ತಾ ಇದ್ರು ಅಂತ ನಮ್ಮ ಒಂದು ಭಾವನೆ. ಹೋಗ್ಲಿ ಅಂತ ಏನಾದರೂ ಬಯಸ್ತೀರಾ? ಖಂಡಿತವಾಗ್ಲು. ಯಾಕಂದ್ರೆ ಇಂಥೊಬ್ಬ ಹೋರಾಟಗಾರರು, ವಿಚಾರವಾದಿಗಳು, ಪ್ರಜ್ಞಾವಂತರು, ಆಕ್ಚುಲಿ ಪ್ರಜ್ಞಾವಂತರೇ ಅಧಿಕಾರ ಹಿಡಿಬೇಕು ಅನ್ನೋದು ನನ್ನ ಖಂಡಿತ. ರಾಜಕೀಯ ಚುಕ್ಕಾಣಿ ಹಿಡಿಬೇಕು, ನಮ್ಮ ಅಭಿಪ್ರಾಯ ಕೂಡ ಅದೇನೆ. ರಾಜಕೀಯ ಚುಕ್ಕಾಣಿ ಇರಲಿ, ಆದರೆ ಹೋರಾಟವನ್ನ ಇನ್ನೊಂದಷ್ಟು ಜನಕ್ಕೆ ತಗೊಂಡು ಹೋಗ್ಲಿ, ರಥವನ್ನ ಮುಂದುವರಿಸಲಿ ಅಂತೇಳಿ ನಾನು ಕೂಡ ಬಯಸ್ತೀನಿ. ಈಗ ಮಾವಳಿ ಶಂಕರ್ ಸಾಹೇಬರು ಸಾವಿರಾರು ಕಾರ್ಯಕರ್ತರನ್ನ ಕ್ರಿಯೇಟ್ ಮಾಡಿದ್ದಾರೆ. ಮಾವಳಿ ಶಂಕರ್ ಒಬ್ಬರೇ ನಾಯಕರಲ್ಲ, ಮಾವಳಿ ಶಂಕರ್ ಅಂದ್ರೆ ಸಾವಿರಾರು ನಾಯಕತ್ವವನ್ನು ಕ್ರಿಯೇಟ್ ಮಾಡಿ ಇವತ್ತು ಈ ಸಮಾಜಕ್ಕೆ ಶ್ರಮ ಇದೆ ಅಂತ ಹೇಳಿ.